ನಿನ್ಗೇನು ಕೆಲಸ ಇಲ್ಲಿ? ಡೌಟಾ ಶಾರದಮ್ಮ, ಏನಕ್ಕೆ ಇವಳು ಈ ಥರ ನಗ್ತಾ ಇದ್ದಾಳಂತ? ನೀನು ಎಷ್ಟೋ ವರ್ಷಗಳಿಂದ ಜೈಲಲ್ಲಿದ್ದೋಳು, ಆದರೆ ನಾನು ನಿನ್ನೆ ಮೊನ್ನೆ ಬಂದೋಳು. ಆದರೆ ನನ್ನ ತಲೆ ಉಪಯೋಗಿಸಿ ನೀನು ಸನ್ನಡತೆ ಆಧಾರದ ಮೇಲೆ ಆಚೆ ಹೋಗೋದನ್ನ ತಡೆದು ಇಲ್ಲೇ ಕೊಳೆಯೋ ಹಾಗೆ ಮಾಡ್ದೋಳು ನಾನು. ಏನಮ್ಮ, ಏನು ಮಾತಾಡ್ತಾ ಇದೆಯಾ? ನಾನು ನೀನೇನು ಮಾತಾಡೋ ಪರಿಸ್ಥಿತಿ ಇಲ್ಲ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ಆ ಸೊಪ್ಪಿನ ಪ್ಯಾಕೆಟ್ನ ಸಪ್ಲೈ ಮಾಡ್ತಿದ್ದೋಳು ನಾನು. ಆದರೆ ರೈಡ್ ಬರ್ತಿದ್ದಾರೆ ಅಂತ ಗೊತ್ತಾದ ತಕ್ಷಣ ಅದೇ ಸೊಪ್ಪಿನ ಪ್ಯಾಕೆಟ್ನ ನಿನ್ನ ದಿಮ್ ಕೆಳಗಡೆ ಇಟ್ಬಿಟ್ಟು ನೀನು ಸಿಕ್ಕಾಕೊಳ್ಳೋ ಹಾಗೆ ಮಾಡಿದ್ದು ನಾನೇ. ಅಯ್ಯೋ, ಇವಳಕ್ಕೆ ಹಿಂಗೆ ಸುಳ್ಳು ಹೇಳ್ತಾಳೆ? ಅಲ್ಲವಾ, ಏನು ಮಾತಾಡ್ತಿದ್ಯಾ ನೀನು? ನಾನು ಮಾತಾಡುವಾಗ ಮಧ್ಯೆ ಮಾತಾಡಬಾರ್ದು. ಇನ್ನು ಸುಮಾರು ಥರ ಕೆಲಸ ಇದೆ. ಎಲ್ಲ ಆರೋಪನೂ ನಿನ್ನ ಮೇಲೆ ಬರೋ ಹಾಗೆ ಮಾಡ್ತೀನಿ. ಆಗ ನೀನು ಹೊರಗೆ ಹೋಗೋಕೆ ಅವಕಾಶನೇ ಇರಲ್ಲ. ನಿನ್ನ ಕತ್ಲು ಕೋಣೆಲೇ ಇರಬೇಕು. ನನ್ನ ಕೆಲಸನೂ ಸರಾಗವಾಗಿ ಆಗಬೇಕು. ನಿನ್ನಿಂದ ಶಾರದವನ ಬಗ್ಗೆ ತಪ್ಪು ತಿಳ್ಕೊಂಡ್ವಲ್ಲೇ? ಮೇಡಮ್, ನೀವು ಯಾವಾಗ ಬಂದ್ರಿ? ಅದೇನಾಯ್ತು ಅಂದರೆ? ಮಾತಾಡ್ಬೇಡ. ಜೈಲಿಗೆ ಬಂದ್ರು ಬುದ್ಧಿ ಕಲ್ತಿಲ್ಲಲ್ಲ ನೀನು? ಇವಳನ್ನ ಹೇಳ್ಕೊಂಡೋಗಿ ಪನಿಷ್ಮೆಂಟ್ ಸಲಿಗೆ ಕ್ರಮ. ಅದು ಮೇಡಮ್ ಅವರೇ, ಈ ಹುಡುಗಿ ಏನನ್ನ ಮಾತಾಡ್ತಾಳೆ? ನೀನು ಮಾತಾಡ್ಬೇಡ ಶಾರದಮ್ಮ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ಲೇಬೇಕು. ನಾನು ಸರಿಯಾದ ಸಮಯಕ್ಕೆ ಬಂದೆ. ಇಲ್ಲ ಅಂದಿದ್ರೆ ನಿನ್ ಗತಿ ಏನು? ಅವಳನ್ನ ಕರ್ಕೊಂಡು ಬಾರಮ್ಮ. ಬೇಗ ಹೋಗಿ ನಿಮ್ಮ ಮಗಳನ್ನ ಉಳಿಸ್ಕೊಳ್ಳಿ ಶಾರದಮ್ಮ. ನಾನು ಹೊರಗೆ ಹೋಗ್ಬೇಕು ಅಂತ. ಅದಕ್ಕೆ ಅಣ್ಣ, ಈ ಜಿಮ್ಮೆ ಬೇಡ. ಜನ ಹೇಳ್ತಾರಲ್ಲ, ಊಟ ಮಾಡಿದ್ರೆ ದಪ್ಪ ಆಗ್ತೀಯಾ ಅಂತ. ಅದಕ್ಕೆ ಊಟನೇ ಬಿಟ್ಬಿಟ್ಟು ಸಣ್ಣ ಆಗ್ತೀನಿ. ಗುರುವೆ, ಹಂಗಂತ ನೀನು ಅನ್ನ ತಿನ್ನೋದು ಬಿಟ್ಬಿಟ್ರೆ ನಿನ್ನ ಆರೋಗ್ಯ ಏನಾಗಬಾರ್ದು? ಅಯ್ಯೋ, ಏನಾದ್ರೆ ಆಗ್ಲಿ ಬಿಡು ಸಸ್ಯ. ಹೆಂಗೂ ಮನೇಲೇ ಡಾಕ್ಟ್ರ್ ಇದಾರಲ್ಲ, ನೋಡ್ಕೋತಾರೆ. ಗುಂಡು, ಆ ಥರ ಎಲ್ಲ ಮಾತಾಡಬಾರ್ದು. ಬಿಡ್ತು ಅವನು. ಮಾತನ್ನ ಹೇಗೋ ಬಿಡ್ಬೋದು ಅದ್ಗೆ, ಆದ್ರೆ ಬಿಡ್ತು ಅಂದ ತಕ್ಷಣ ಈ ತೂಕ ದೇಹ ಬಿಟ್ಟು ಹೋಗೋದಾಗಿದ್ದಿದ್ರೆ ಎಷ್ಟು ಚೆನ್ನಾಗಿರೋದಲ್ವಾ? ಹೋಗ್ಲಿ ಬಿಡಿ, ನಾನು ಈ ಸೊಪ್ಪು ಸದೇ ತರಕಾರಿ ತಿನ್ಕೊಂಡೇ ಇರ್ತೀನಿ. ಅಂದುಕೊಂಡರೆ ಆಗುತ್ತದೆ ಎಂದು ಹೇಳುತ್ತಾರೆ. ಆಗುವುದಾದರೆ ಸಣ್ಣವೇ ಆಗಿ ತೋರಿಸುತ್ತೇನೆ ಎಂದು ನಾನು ಹೇಳುತ್ತೇನೆ. ಇಂಪಾಸಿಬಲ್ ಎಂದರೆ ಐ ಆಮ್ ಪಾಸಿಬಲ್ ಎಂದು ಮಾಡಿ ತೋರಿಸುತ್ತೇನೆ. ಈ ನಾಲಿಗೆಗೆ ರುಚಿ ಎನ್ನುವುದು ಕೇವಲ ಮಾಯೆ ಎಂದು ಸಾಬೀತುಪಡಿಸುತ್ತೇನೆ. ಕೋಟೆ ಎಂದರೆ ದುರ್ಗ, ಮನಸ್ಸಿದ್ದರೆ ಮಾರ್ಗ. ಸದ್ಯಕ್ಕೆ ನಾನು ಈ ಕ್ಯಾರೆಟು, ಬೀಟ್ರೂಟು, ಸೌತೆಕಾಯಿ ತಿಂದು ಮಲಗುತ್ತೇನೆ. ಯವಿ ಯವಿ ಯವಿ, ನೋಡಿದ್ರೇನವ ನನ್ ತಂಗಿ ಏಡ್ಸಂದಾಗ ಮಾತಾಡ್ಬಿಟ್ಲು. ಹಬ್ಬಾ, ನಮ್ ಗುರು ಹೇಳ್ದಂಗೆ ಮಾಡ್ಬಿಟ್ರೆ ಪಕ್ಕ ಒಂದ್ 40 kg ಇಳಿದ್ಬಿಡ್ತಾಳೆ. ಮತ್ತೆ ಹೊಸ ಬಟ್ಟೆ ಹೊಲಿಸ್ಬೇಕಾಗುತ್ತಾ? ಮತ್ ಇವಾಗಿರೋ ಬಟ್ಟೆ ಏನ್ ಮಾಡೋಣ? ಒಂದ್ ಕೆಲ್ಸ ಮಾಡೋಣ, ಹೆಂಗಿದ್ರು ಅಕ್ಕನ್ ಮದ್ವೆ ಆಗ್ತಿದ್ಯಲ್ಲ, ಅದ್ರಲ್ಲೇ ಶಾಮಿಯಾನ ಹೊಲಿಸ್ಬಿಡೋಣ. ಕೂಸೆ, ಅಯ್ಯೋ ನನ್ ಕಂದ, ಆತ್ಮಶಕ್ತಿ ಅಂದ್ರೆ ಇದು ಇದು ಕಣ್ರವ. ಅದು ಆತ್ಮಶಕ್ತಿ ಅಲ್ಲ, ಆತ್ಮವಿಶ್ವಾಸ. ಆತ್ಮಶಕ್ತಿ ಅಂದ್ರೆ ದೆವ್ವ ಭೂತ ಅಂತ ಅರ್ಥ ಬರುತ್ತೆ. ಓ ಹಂಗ, ಸಾರಿ ಪಾರು. ಇದು
ಇದು ಆತ್ಮವಿಶ್ವಾಸ ಅಂದ್ರೆ. ನೋಡ್ತಾ ಇರಿ, ಇನ್ನೊಂದ್ ಸ್ವಲ್ಪ ದಿವ್ಸಕ್ಕೆ ನಮ್ ಗುಂಡು ಟಿವಿನಾಗ ಬರೋ ಹೀರೋಯಿನ್ ತರ ಆಗ್ಬಿಡ್ತಾಳೆ. ಚೀಸ್ ಕೊಡಕ್ ಕೇಳ್ದೆ ಡ್ಯಾಡಿ. ಅಷ್ಟು ಮಚ್ ನಾವು ಸಿಗ್ಬೇಕು, ಯಾವಾಗ ಕತ್ತರಿಸ್ತಾನೋ ಗೊತ್ತಿಲ್ಲ. ಮಾದೇವ, ಮದ್ವೆ ಅಂತಿದ್ದಾಗೆ ನಮ್ ಸೀನಾ ಬಿಸ್ನೆಸ್ ಅಂತ ಮಾತಾಡ್ತಾವ್ರೆ. ಏನಾದ್ರೂ ನಿಜವಾಗ್ಲೂ ಮದ್ವೆ ಆಗ್ಬಿಟ್ರೆ ನಿನ್ನ ಮಗ ಸೂಟು ಬೂಟು ಎಲ್ಲ ಹಾಕೊಂಡು ದೊಡ್ಡ ಕಾರಲ್ಲಿ ಬಂದ್ ಇಳಿತಾನೆ, ನೋಡ್ತಾ ಇರೋ. ಏಕಾ ಸೂಟು ಬೂಟು ಹಾಕೊಂಡು ಕಾರಲ್ಲಿ ಬತ್ತಾನೋ, ಹಾಕೊಂಡಿರೋ ಬೂಟನ್ನ ಬಿಚ್ಕೊಂಡು ಅವನ್ ತಲೆಗೆ ಹೊಡ್ಕೊಂಡು ಬತ್ತಾನೋ ಒಂದು ಗೊತ್ತಾಯ್ತಾ ಇಲ್ಲ. ಆ ಮಾದಪ್ಪನೇ ಕಾಪಾಡ್ಬೇಕು. ಇಷ್ಟು ದಿನ ಕತ್ಲೆ ಕೋಣಲ್ಲಿದ್ದು ಸಾಕು ಶಾರದಮ್ಮ, ಇನ್ಮೇಲಾದ್ರೂ ನಾರ್ಮಲ್ ಸೆಲ್ಲಲ್ಲಿರು. ಮಾದಪ್ಪ, ನಾನು ಕೊಟ್ಟ ಒಂದು ತುತ್ತು ಅನ್ನಕ್ಕೆ ಇಷ್ಟು ದೊಡ್ಡ ತ್ಯಾಗ ಮಾಡಿಬಿಟ್ಲಲ್ಲ, ಇದಕ್ಕೆ ನಾನು ಏನಂತ ಹೇಳಿ? ದೇವ್ರೆ, ಅವಳನ್ನ ಚೆನ್ನಾಗಿಡಪ್ಪ. ಶಾರದಮ್ಮ, ನಿನಗೆ ಖುಷಿ ಆಗ್ತಿಲ್ವಾ? ಯಾಕೆ ಸುಮ್ಮನಿದೀಯಾ? ಜೈಲಿಂದ ಹೊರಗೆ ಹೋಗಿದ್ರೆ ಖುಷಿಯಾಗಿರೋದು, ಆದರೆ ಕತ್ಲು ಕೋಣೆಯಿಂದ ಹೊರಗೆ ಹೋಯ್ತೀನಲ್ಲ, ಇದ್ರಲ್ಲಿ ಖುಷಿ ಪಡುವಂಥದ್ದು ಏನವ ಐತೆ? ನೋಡು, ಸಾಕ್ಷಿ ಎಲ್ಲ ನಿನ್ನ ವಿರುದ್ಧವಾಗಿತ್ತು, ಅದಕ್ಕೆ ನಿನ್ನ ಕತ್ಲೆ ಕೋಣೆಗೆ ಹಾಕಿದ್ದು. ಆದ್ರೆ ಇವಾಗೆಲ್ಲ ಕ್ಲಿಯರ್ ಆಯ್ತಲ್ಲ, ನೀನೇನು ಯೋಚನೆ ಮಾಡಬೇಡ. ನಿನ್ನ ಬಿಡುಗಡೆ ಮಾಡುವ ಪ್ರೊಸೀಜರ್ ಸ್ಟಾರ್ಟ್ ಮಾಡಿದ್ದೀವಿ, ನೀನು ಹೊರಗೆ ಹೋಗ್ಬೋದು. ಇನ್ನು ಎರಡನೇ ಮಗಳ ಮದುವೆ ಗೊತ್ತಾಗಿದೆ. ಇನ್ನು ಅವ್ರು ನಿನ್ನ ಮಗಳನ್ನ ಮದುವೆ ಆದ್ಮೇಲೆ ಚೆನ್ನಾಗಿರೋದಕ್ಕೆ ನಾನ್ ಬಿಟ್ಬಿಡ್ತೀನ?